ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ಮಹಾಯುದ್ಧ ಮುಗಿತಾ ಇಲ್ಲ. ಹೀಗಾಗಿ ರಾಜ್ಯದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಗೃಹ ಬಳಕೆ ಸಿಲಿಂಡರ್ಗಾಗಿ ಹಗಲು ರಾತ್ರಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಪ್ರಾಚ್ಯ ಮಹಾಯುದ್ಧ ಮುಗಿತಾ ಇಲ್ಲ, ಇನ್ನೊಂದು ಕಡೆ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇಲ್ಲ ಗೃಹ ಬಳಕೆ ಸಿಲಿಂಡರ್ಗಳು. ಗೃಹ ಬಳಕೆ ಸಿಲಿಂಡರ್ಗಾಗಿ ಹಗಲು ರಾತ್ರಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯಲ್ಲಿ ಗ್ಯಾಸ್ ಅಭಾವ ತಲೆದೋರಿದೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಅಂದರೆ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗಾಗಿ ಹಗಲು ರಾತ್ರಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯಲ್ಲಿ ಗ್ಯಾಸ್ ಅಭಾವ ತಲೆದೋರಿದೆ. ಮುಂಜಾನೆ 4 ಗಂಟೆಗೆ ಭಾರತ್ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ ಜನ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ನಂದಗುಡಿ, ಹಿಂಡಿಗನಾಳ, ಹೊಸಹಳ್ಳಿಯಲ್ಲಿ ಈ ರೀತಿ ಸಮಸ್ಯೆ ತಲೆದೋರಿದೆ. ಕಳೆದ 15 ದಿನಗಳಿಂದ ಸಿಲಿಂಡರ್ ಸಿಗದೆ ನರಕವನ್ನು ಅನುಭವಿಸ್ತಾ ಇದ್ದಾರೆ ಜನರು. ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಜನರಿಗೆ ಭಾರತ್ ಗ್ಯಾಸ್ ಅಭಾವ ತಲೆದೋರಿದೆ. ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ ಜನರು. ಹಾಗೆ ಕೇವಲ ಒಂದು ಗ್ರಾಮ ಮಾತ್ರ ಅಲ್ಲ, ಬೇರೆ ಬೇರೆ ಗ್ರಾಮಗಳ ಜನರಿಂದ ಗ್ಯಾಸ್ ಅಂಗಡಿ ಬಳಿ ಸರತಿ ಸಾಲು ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಇನ್ನು ನಿಜವಾಗ್ಲೂ ಗ್ಯಾಸ್ ಸಮಸ್ಯೆ ಇದೆಯಾ ಅಥವಾ ಇದು ಏಜೆನ್ಸಿಗಳ ಕಳ್ಳಾಟನ, ಹೇಗೆ? ಸಿಂಚನಾ, ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ನಿಂದಾಗಿ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಲ್ಲ ಎನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇತ್ತು. ಇದೀಗ ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೂಡ ಅಂದ್ರೆ ಗೃಹ ಉಪಯೋಗಿ ಸಿಲಿಂಡರ್ಗಳೇನಿದ್ದಾವೋ ಅವು ಕೂಡ ಲಭ್ಯ ಆಗ್ತಿಲ್ಲ ಎನ್ನುವಂಥದ್ದು ನಿಖರವಾದಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಈ ವಿಷಲ್ಗಳೇನು ಸಾಕ್ಷಿ ಆಗ್ತಾ ಇದಾವೋ, ಕಳೆದ 15 ದಿನಗಳಿಂದಲೂ ಕೂಡ ನಿರಂತರವಾಗಿ ಗ್ಯಾಸ್ ಏಜೆನ್ಸಿ ಅಂಗಡಿಗಳ ಬಳಿ ಬಂದು ನಿಂತು ಗ್ಯಾಸ್ಗಳನ್ನ ತೆಗೆದುಕೊಂಡು ಹೋಗಕ್ಕೆ ಆಗ್ತಲ್ಲ ಎನ್ನುವಂಥದ್ದು ಕೂಡ ಈ ವಿಷಲ್ ಅಂದ್ರೆ ಸಾಕ್ಷಿ ಹೇಳ್ತಾ ಇರುವಂತದ್ದು. ಅಂದ್ರೆ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಬಂದು ಡೊಮೆಸ್ಟಿಕ್ ಸಿಲಿಂಡರ್ ಅಂದ್ರೆ ಗೃಹ ಉಪಯೋಗಿ ಸಿಲಿಂಡರ್ಗಳನ್ನ ತೆಗೆದುಕೊಂಡು ಬಂದು ಕಾದು ನಿಂತರೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಎನ್ನುವಂಥದ್ದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಆ ಏಜೆನ್ಸಿಯವರ ಜೊತೆಗೆ ಈ ಮನೆಗಳಿಂದ ಸಿಲಿಂಡರ್ಗಳನ್ನ ತೆಗೆದುಕೊಂಡು ಹೋಗಿ ಕೇಳುವಂತರ ಪ್ರಶ್ನೆಗೆ ಉತ್ತರವನ್ನ ಕೊಡಕ್ ಆಗ್ತಿಲ್ಲ ಎನ್ನುವಂಥದ್ದು ಕೂಡ ಇದೆ. ಯಾಕಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ನಮಗೆ ಸಪ್ಲೈ ಆಗ್ತಾ ಇಲ್ಲ. ಸಪ್ಲೈ ಆಗದೆ ಇರುವಂತಹ ಕಾರಣಕ್ಕಾಗಿ ಇಷ್ಟೆಲ್ಲ ತೊಂದರೆ ಆಗ್ತದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಗ್ಯಾಸ್ ಏಜೆನ್ಸಿಯವರ ಮಾತು ಹೇಳ್ತಿದ್ರು ಕೂಡ ಮನೆಗಳಿಂದ ತೆಗೆದುಕೊಂಡು ಬಂದಿರ್ತಾರಲ್ಲ ಸಿಲಿಂಡರ್ಗಳು, ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳ ಹಾಕ್ತಿರುವಂತದ್ದು ಕೂಡ ತೊಂದರೆ ಆಗ್ತದೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈಗ ಹೆಚ್ಚು ಕಡಿಮೆ ಒಂದೊಂದು ಜಾಗದಲ್ಲೂ ಕೂಡ ಹೆಚ್ಚು ಕಡಿಮೆ 300-400 ಸಿಲಿಂಡರ್ಗಳನ್ನ ತೆಗೆದುಕೊಂಡು ಬಂದು ಸಿಲಿಂಡರ್ಗೆ ಪರದಾಡುವಂತ ಕೆಲಸ ಆಗ್ತಾ ಇದೆ. ಈ ವಿಷಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಂದಗುಡಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮದವ್ರು ಏನ್ ಏಜೆನ್ಸಿ ಒಂದು ಮಧ್ಯಭಾಗದಲ್ಲಿ ಎಚಕ್ರಾಸ್ ಎನ್ನುವಂಥದ್ದು ಏನಿರುತ್ತೋ ಆ ಭಾಗದಲ್ಲಿ ಬಂದು ಕಾದು 4 ಗಂಟೆಗೆ ಇವತ್ತು ಬೆಳಗ್ಗೆ 4 ಗಂಟೆಗೆ ಸಿಲಿಂಡರ್ಗಳನ್ನ ತೆಗೆದುಕೊಂಡು ಬಂದು ಕಾದು ನಿಂತಿರುವಂತ ಕೆಲಸ ಆಗ್ತಾ ಇದೆ. ಸದ್ಯಕ್ಕೆ ಲೋಡ್ ಬಂದು ಅನ್ಲೋಡ್ ಮಾಡ್ತಿದ್ದಂಗೆ ಬಂದು ತುಂಬಿಕೊಂಡು ಮನೆಗಳಿಗೆ ಸಪ್ಲೈ ಮಾಡುವಂತ ಕೆಲಸ ಏಜೆನ್ಸಿ ಅವ್ರ ಕಡೆಯಿಂದ ಆಗ್ತಾ ಇದೆ. ಸದ್ಯಕ್ಕೆ ಇವತ್ತಿನ ಈ ಒಂದು ದೃಶ್ಯ ಒಂದೇ ಸಾಕ್ಷಿ ಅಲ್ಲ, ಕಳೆದ 15-20 ದಿನಗಳಿಂದಲೂ ಕೂಡ ಇದೇ ರೀತಿಯಾದಂತ ಒಂದು ಅಭಾವ ಎದುರಾಗಿದ್ದು, ಇದರಲ್ಲೇ ಗೊತ್ತಾಗತ್ತೆ ಸರ್ಕಾರ ಕಿಂಚಿತ್ತೂ ಕೂಡ ಸಾರ್ವಜನಿಕವಾಗಿ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ತರಿಸ್ಕೊಳ್ಳಿಕ್ ಆಗ್ತಿಲ್ವಾ ಇವರ ಕೈಲಿ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸಾರ್ವಜನಿಕರು ಸರ್ಕಾರದ ಮೇಲೆ ಒಂದು ಪ್ರಶ್ನೆ ಆಗ್ತಾ ಇರುವಂತದ್ದು. ಸಿಂಚನಾ, ಇನ್ನು ಮಂಜುನಾಥ್, ಎಷ್ಟು ದಿನದಿಂದ ಈ ರೀತಿ ಸಮಸ್ಯೆ ಆಗ್ತಿದೆ? ಹಾಗೆ ಇಲ್ಲಿ ಕ್ಯೂ ನಿಂತಿರೋರ ಸ್ಥಿತಿ ಈ ರೀತಿ ಆದ್ರೆ ಇನ್ನು ಮನೇಲೆ ಕುತ್ಕೊಂಡು ಬುಕ್ ಮಾಡಿರ್ತಾರಲ್ಲ, ಅವ್ರಿಗೆ ಸಿಗ್ತಾ ಇದೆಯಾ ಗ್ಯಾಸು, ಹೇಗೆ ಅಂತ? ಸಿಂಚನಾ, ಡಬಲ್ ಸಿಲಿಂಡರ್ ಏನು ಮನೆಗಳಿಗೆ ಇರುತ್ತಲ್ಲ ಆ ವ್ಯವಸ್ಥೆಗೆ ಯಾವುದೇ ಕಾರಣಕ್ಕೂ ಬುಕಿಂಗ್ ಆಗ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಏಜೆನ್ಸಿಗಳ ಕಡೆಯಿಂದಲೇ ಮಾಹಿತಿ ಕೊಟ್ಟಿರುವಂತದ್ದು. ಆದ್ರೆ ಸಿಂಗಲ್ ಸಿಲಿಂಡರ್ ಯಾರು ಮನೆಗಳಲ್ಲಿ ಬುಕ್ ಮಾಡ್ಕೊಂಡಿರ್ತಾರೋ ಆ ಒಂದು ವ್ಯವಸ್ಥೆಗೆ ಅಷ್ಟೇ ಬುಕಿಂಗ್ ಮೆಸೇಜ್ ರೆಫರೆನ್ಸ್ ನಂಬರ್ ಬರ್ತಾ ಇದೆ, ಜೊತೆಗೆ OTP ಕೂಡ ಬರ್ತಾ ಇದೆ. ಅಂತವ್ರಿಗೆ ಮಾತ್ರ ಅವಕಾಶ ಸಿಗ್ತಾ ಇರುವಂತದ್ದು. ಅಂತವರಿಗೆ ಕಳೆದ 15-20 ದಿನಗಳಿಂದ ಒಂದೇ ಒಂದು ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಮೂಲಕವಾಗಿ ಸರ್ಕಾರ KS ಮುನಿಯಪ್ಪನವ್ರು ಹೇಳ್ತಾರೆ, ಸಿಲಿಂಡರ್ಗಳ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಯಾವುದೇ ರೀತಿಯಂತ ತೊಂದರೆ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ನಮ್ಮ ರಾಜ್ಯದಲ್ಲಿ ಕೇವಲ ಒಂದು 30-35% ಅಷ್ಟೇ ಸಪ್ಲೈ ಮಾಡ್ಲಿಕ್ಕೆ ಆಗತ್ತೆ, ಇನ್ನುಳಿದಂತೆ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಉತ್ತರವನ್ನ ಕೊಡ್ತಾರೆ. ಆದ್ರೆ ಜನರಿಗೂ ಕೂಡ ತೊಂದರೆ ಆಗ್ತಿರುವಂತದ್ದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದ್ದು, ಸದ್ಯಕ್ಕೆ ಸರ್ಕಾರ ಈ ಒಂದು ವಿಚಾರವಾಗಿ ಕೂಡಲೇ ಗಮನ ಹರಿಸಲೇಬೇಕಾದ ಒಂದು ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ಇದೊಂದೇ ಒಂದು ಜಾಗದಲ್ಲಿ ಇಷ್ಟು ಜನ ನಿಂತಿದ್ದಾರೆ ಅಂತಂದ್ರೆ ಪ್ರತಿ ಗ್ರಾಮಗಳಿಗೂ ಕೂಡ ಸಪ್ಲೈ ಮಾಡಬೇಕಾದಂತ ಅವಶ್ಯಕತೆ ಇದೆ. ಅದರದ್ದೇ ಆದಂತ ಏಜೆನ್ಸಿಗಳು ಪ್ರತಿ ಭಾಗಕ್ಕೂ ಕೂಡ ಒಂದೊಂದಿರುತ್ತೆ. ಎಲ್ಲಾ ಏಜೆನ್ಸಿಗಳ ಲೆಕ್ಕ ಹಾಕೊಂಡ್ರೆ ಲಕ್ಷಾಂತರ ಜನ ಒಂದೇ ಒಂದು ದಿನದಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗಾಗಿ ಪರದಾಡುವಂತ ಕೆಲಸ ಆಗ್ತಿದೆ ಅಂದ್ರೆ ತಪ್ಪಾಗಲ್ಲ. ಸಿಂಚನಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.